ಸೋಲಾಯಿತು ಕಾರಣ ಏನಿರ್ಬೋದು ಅಂತ? ಕಾರಣ ನೋಡ್ರಿ, ನನ್ನ ಮಟ್ಟಿಗೆ ಹೇಳಬೇಕು ಅಂತ ಹೇಳಿದರೆ ಕಾರ್ಯಕರ್ತರಿಂದ ನಾವು ಸೋತಿಲ್ಲ. ಇದು ನಮ್ಮ ಪಕ್ಷದ ರಾಜ್ಯ ಮಟ್ಟದ ಮುಖಂಡರುಗಳಲ್ಲಿ ಆಂತರಿಕವಾಗಿ ಇರುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಒಬ್ಬರಿಗೊಬ್ಬರಿಗೆ ಇರುವಂಥ ಅಸಹನೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅಸಹನೆ ಇದೆಯಲ್ಲ, ಅದು ಈ ಸೋಲಿಗೆ ಒಂದು ಕಾರಣ ಅಂತೇಳಿ ನಾನು ಅನ್ನಿಸ್ತದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ಇವತ್ತು ಸರಿಪಡಿಸ್ಕೊಂಡ್ರೆ ಮುಂದಿನ ಚುನಾವಣೆ ಸರಿಯಾದ ರೀತಿಯಲ್ಲಿ ನಡೀತವೆ ಮತ್ತು ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆ ಇದೆ. ಈಗಾಗಲೇ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಯ ಅನ್ನೋಂಗೆ ಆ ಕ್ಷೇತ್ರ ಗೆದ್ದರೆ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ, ಈ ಕ್ಷೇತ್ರ ಗೆದ್ದರೆ ಇವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಭಾವನೆ ನಮ್ಮ ಪಕ್ಷದ ನಾಯಕರು ಬಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿಂದ ಹೋದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋಂಥ ಒಂದು ಎಚ್ಚರಿಕೆ ಗಂಟೆ ನಿನ್ನೆ ಆದಂಥ ಒಂದು ಚುನಾವಣೆಯ ಫಲಿತಾಂಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. 23 ಎಲೆಕ್ಷನಲ್ಲೂ ಅದೇ ತಪ್ಪುಗಳಾದವು, ಅದನ್ನು ಸರಿಪಡಿಸ್ಕೊಳ್ಳಿಲ್ಲ. ಮತ್ತೆ ಉಪಚುನಾವಣೆಗಳಲ್ಲೂ ಲಾಸ್ಟ್ ಟೈಮ್ ಹಂಗೆ ಆಯಿತು, ಇದು ಹಂಗೆ ಆಯಿತು. 23 ಚುನಾವಣೆಗಳಲ್ಲಿ ಅದಾಗಲಿಲ್ಲ, ಕಾರಣ ಅಂತ ಆ ಥರದ ಭಿನ್ನಾಭಿಪ್ರಾಯಗಳಿಂದ ಹೋಗಲಿಲ್ಲ. ಅವತ್ತು ಬಂದಿದ್ದು 23 ಚುನಾವಣೆಯಲ್ಲಿ ನಮ್ಮ ಒಳ ಮೀಸಲಾತಿ ದೊಡ್ಡ ಪಕ್ಷಕ್ಕೆ ಹೊಡೆತ ಕೊಡ್ತು. ಅದ್ರ ಜೊತೆಗೆ ಇವ್ರ ಗ್ಯಾರಂಟಿಗಳನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಗ್ಯಾರಂಟಿಗೆ ಈ ರೀತಿ ಜನ ಮಳ್ಳಾಗ್ತಾರೆ ಅಂತ. ಆದರೆ ಆ ಗ್ಯಾರಂಟಿಗಳಿಂದ ಅವತ್ತು ನಮ್ಮ ಪಕ್ಷಕ್ಕೆ ದೊಡ್ಡ ಸೋಲಾಯ್ತೇ ಹೊರತು ಇದು ಒಳ ಮೀಸಲಾತಿಯಿಂದನೂ ಕೂಡ ದೊಡ್ಡ ಹೊಡೆತ ಆಗಿದೆ. ಇವತ್ತು ಆಗಿದ್ದೇನಿದೆ ಇದು 2 ವರ್ಷ ಮುಂಚೆ ಆಗಿದ್ದು, ಇದೊಂದು ಎಚ್ಚರಿಕೆಯ ಗಂಟೆ. ಇದನ್ನು ನೋಡಿ ಎಲ್ಲರೂ ಕೂಡ ಅವರವರ ಲೆವೆಲ್ಗೆ ಅವ್ರವ್ರು ಸರಿ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಯಡಿಯೂರಪ್ಪ ಇಲೆಕ್ಷನ್ ಅಲ್ಲಿ ನಿಮಗೆ ಸೋಲಾಯಿತು, ಕಾರಣ ಏನಿರ್ಬೋದು ಅಂತ? ಕಾರಣ ನೋಡ್ರಿ, ನನ್ನ ಮಟ್ಟಿಗೆ ಹೇಳಬೇಕು ಅಂತ ಹೇಳಿದರೆ ಕಾರ್ಯಕರ್ತರಿಂದ ನಾವು ಸೋತಿಲ್ಲ. ಇದು ನಮ್ಮ ಪಕ್ಷದ ರಾಜ್ಯ ಮಟ್ಟದ ಮುಖಂಡರುಗಳಲ್ಲಿ ಆಂತರಿಕವಾಗಿ ಇರುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಒಬ್ಬರಿಗೊಬ್ಬರಿಗೆ ಇರುವಂಥ ಅಸಹನೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅಸಹನೆ ಇದೆಯಲ್ಲ, ಅದು ಈ ಸೋಲಿಗೆ ಒಂದು ಕಾರಣ ಅಂತೇಳಿ ನಾನು ಅನ್ನಿಸ್ತದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ಇವತ್ತು ಸರಿಪಡಿಸ್ಕೊಂಡ್ರೆ ಮುಂದಿನ ಚುನಾವಣೆ ಸರಿಯಾದ ರೀತಿಯಲ್ಲಿ ನಡೀತವೆ ಮತ್ತು ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆ ಇದೆ. ಈಗಾಗಲೇ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಯ ಅನ್ನೋಂಗೆ ಆ ಕ್ಷೇತ್ರ ಗೆದ್ದರೆ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ, ಈ ಕ್ಷೇತ್ರ ಗೆದ್ದರೆ ಇವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಭಾವನೆ ನಮ್ಮ ಪಕ್ಷದ ನಾಯಕರು ಬಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿಂದ ಹೋದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋಂಥ ಒಂದು ಎಚ್ಚರಿಕೆ ಗಂಟೆ ನಿನ್ನೆ ಆದಂಥ ಒಂದು ಚುನಾವಣೆಯ ಫಲಿತಾಂಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. 23 ಎಲೆಕ್ಷನಲ್ಲೂ ಅದೇ ತಪ್ಪುಗಳಾದವು, ಅದನ್ನು ಸರಿಪಡಿಸ್ಕೊಳ್ಳಿಲ್ಲ. ಮತ್ತೆ ಉಪಚುನಾವಣೆಗಳಲ್ಲೂ ಲಾಸ್ಟ್ ಟೈಮ್ ಹಂಗೆ ಆಯಿತು, ಇದು ಹಂಗೆ ಆಯಿತು. 23 ಚುನಾವಣೆಗಳಲ್ಲಿ ಅದಾಗಲಿಲ್ಲ, ಕಾರಣ ಅಂತ ಆ ಥರದ ಭಿನ್ನಾಭಿಪ್ರಾಯಗಳಿಂದ ಹೋಗಲಿಲ್ಲ. ಅವತ್ತು ಬಂದಿದ್ದು 23 ಚುನಾವಣೆಯಲ್ಲಿ ನಮ್ಮ ಒಳ ಮೀಸಲಾತಿ ದೊಡ್ಡ ಪಕ್ಷಕ್ಕೆ ಹೊಡೆತ ಕೊಡ್ತು. ಅದ್ರ ಜೊತೆಗೆ ಇವ್ರ ಗ್ಯಾರಂಟಿಗಳನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಗ್ಯಾರಂಟಿಗೆ ಈ ರೀತಿ ಜನ ಮಳ್ಳಾಗ್ತಾರೆ ಅಂತ. ಆದರೆ ಆ ಗ್ಯಾರಂಟಿಗಳಿಂದ ಅವತ್ತು ನಮ್ಮ ಪಕ್ಷಕ್ಕೆ ದೊಡ್ಡ ಸೋಲಾಯ್ತೇ ಹೊರತು ಇದು ಒಳ ಮೀಸಲಾತಿಯಿಂದನೂ ಕೂಡ ದೊಡ್ಡ ಹೊಡೆತ ಆಗಿದೆ. ಇವತ್ತು ಆಗಿದ್ದೇನಿದೆ ಇದು 2 ವರ್ಷ ಮುಂಚೆ ಆಗಿದ್ದು, ಇದೊಂದು ಎಚ್ಚರಿಕೆಯ ಗಂಟೆ. ಇದನ್ನು ನೋಡಿ ಎಲ್ಲರೂ ಕೂಡ ಅವರವರ ಲೆವೆಲ್ಗೆ ಅವ್ರವ್ರು ಸರಿ ಮಾಡ್ಕೊಳ್ಳೋದು ಭಾಳ ಸೂಕ್ತ.